ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮಾಡರಹಳ್ಳಿ ಗ್ರಾಮದಲ್ಲಿ ಡೈರಿ ಅವ್ಯವಸ್ಥೆ ಖಂಡಿಸಿ ರಸ್ತೆಗೆ ಹಾಲು ಸುರಿದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಹಾಲಿನ ಡೈರಿಯ ಕಾರ್ಯದರ್ಶಿ ಹಾಗೂ ಸೂಪರ್ವೈಸರ್ ವಿರುದ್ಧ ಹಾಲು ಉತ್ಪಾದಕ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದೆರಡು ದಿನಗಳಿಂದ ರೈತರಿಂದ ಹಾಲು ಕೊಳ್ಳದೆ ಡೈರಿಗೆ ಬೀಗ ಹಾಕಲಾಗಿದೆ. ರೊಚ್ಚಿಗೆದ್ದ ಹಾಲು ಉತ್ಪಾದಕ ರೈತರು ರಸ್ತೆಗೆ ಹಾಲು ಸುರಿದು ಆಕ್ರೋಶ ಹೊರಹಾಕಿದರು. ಈಗ ಹೆಚ್ಚು ಕಮ್ಮಿ ನಿನ್ನೆ ಸಾಯಂಕಾಲ ಈ 3 ಟೈಮ್ಗೆ 721 ಕ್ಯಾನ್ ಹಾಲು ವೇಸ್ಟ್ ಆಯ್ತದೆ. ಅಷ್ಟು ದುಡ್ಡು ಯಾರು ಕಟ್ತಾರೆ? ಇದನ್ನ ಕೇಳಕ್ಕೆ ಬರ್ಲಿಲ್ಲ ಅಂತಂದ್ರೆ ಅವ್ರು ಎಷ್ಟು ದುಡ್ಡು ತಿಂದಿರ್ಬೋದು? ಒಂದು ಕ್ಯಾನಿಗೆ 40 ಲೀಟ್ರು 3 ಟೈಮ್ಗೆ ಅಂತಂದ್ರೆ 6 3 18 ಕ್ಯಾನರು. 21ಕ್ಕೆ ನಾಮಿನೇಷನ್ ಫೈಲ್ ಮಾಡೋದು ಲಾಸ್ಟ್ ಸರ್. ಮುಂದಿನ ತಿಂಗಳು 1ನೇ ತಾರೀಕಿಗೆ ಎಲೆಕ್ಷನ್ ಐತೆ. ಬಟ್ ಅದೇನು ಇದು ಮಾಡ್ತಾವ್ರೆ ಅಂದರೆ ಮೇಂಡನ್ನ ಉಪಯೋಗಿಸಿ ಇದನ್ನು ಸೂಪರ್ ಸೈಡ್ ತರಬೇಕು ಅಂದ್ಬಿಟ್ಟು ನಮ್ಮ ಕಾರ್ಯದರ್ಶಿಯವರು ಎಲೆಕ್ಷನ್ಗೆ ಅಂತ ಘೋಷಣೆ ಮಾಡಿದ್ದಾರೆ. ಬಟ್ ಅದನ್ನೇನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಘೋಷಣೆ ಮಾಡಿಬಿಟ್ಟು ಈ ಥರ ಎಲ್ಲ ಗಲಾಟೆ ಮಾಡಿಬಿಟ್ಟು ಸೂಪರ್ ಸೈಡ್ ಮಾಡಿಬಿಟ್ಟು ಇನ್ನು ಎಲೆಕ್ಷನ್ನೇ ನಿಲ್ಲಿಸ್ಬಿಟ್ಟು ಅವ್ರಿಗೆ ಆಧಾರನ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇದ್ದಾರೆ. ದಯಮಾಡಿ ಶಂಕರೇಗೌಡ ಅಂದ್ಬಿಟ್ಟು ಚಿಕ್ಕತಾಯಮ್ಮ ಅಂದ್ಬಿಟ್ಟು ಅವರು ಈ ಥರ ಸೂಪರ್ ಸೈಡ್ ಮಾಡ್ತಾ ಇದ್ದಾರೆ. ದಯಮಾಡಿ ಎಲೆಕ್ಷನ್ನ ಇದನ್ನು ನೀವು ನಿಂತು ಎಲೆಕ್ಷನ್ನ ಮುಂದಕ್ಕೆ ಹೋಗಬೇಕು. ಈ ಗಲಾಟೆ ಎಲ್ಲ ಸಮ್ಮರ್ದ ಮೇಲೆ ಎಲೆಕ್ಷನ್. ಡೈರಿಯಲ್ಲಿ ಅವ್ಯವಹಾರ ಪ್ರಶ್ನೆ ಮಾಡಿದ್ದಕ್ಕೆ ಬೀಗ ಹಾಕಿ ತೆರಳಿರೋ ಆರೋಪ ಮಾಡಲಾಗಿದೆ. ಈ ಕೂಡಲೇ ಮನ್ಮೂಲ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಬಗೆಹರಿಸಲು ಆಗ್ರಹಿಸಿದರು. ಇಲ್ದಿದ್ರೆ ಮನ್ಮೂಲ್ ಕಚೇರಿ ಮುಂದೆ ಗ್ರಾಮದವರು ಹಾಗೂ ಹಾಲು ಉತ್ಪಾದಕರು ಧರಣಿ ಕೂರುವ ಎಚ್ಚರಿಕೆ ಕೂಡ ಇದೇ ಸಂದರ್ಭದಲ್ಲಿ ನೀಡಿದರು. ಅಂತಂದ್ರೆ ಹಸು ಮತ್ತೆ ಜನಗಳೆಲ್ಲ ಬಂದು ಆಫೀಸ್ಗೆ ತಗೊಂಡು ಅಲ್ಲೇ ಕಟ್ಟಾಕ್ತೇವೆ, ಮತ್ತೆ ಅಲ್ಲೇ ಸ್ಟ್ರೈಕ್ ಮಾಡ್ತೇವೆ. ಪಾಂಡವಪುರ ಇಲ್ಲಿ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಇಲ್ಲಿ ತಗೊಂಡೋಗಿ ಇವತ್ತು ಸಾಯಂಕಾಲ ತನಕ ನೋಡ್ತೀವಿ. ನಾಳೆ ಹಸು ಎಲ್ಲ ಜನಗಳೆಲ್ಲ ಹೋಗಿ ಅಲ್ಲೇ ಕೂತ್ಕೋತೀವಿ. ನ್ಯಾಯ ಸಿಕ್ಕವರೆಗೂ ಹೋರಾಟ ಖಂಡಿತ. ಎಲ್ಲಿ ಕೂತ್ಕೋತೀವಿ? ಪಾಂಡವಪುರ KMF ಆಫೀಸಲ್ಲಿ ಡೈರಿಗೆ ಹೊಡ್ಕೋತೀವಿ. ಅಲ್ಲಿಲ್ಲ ಅಂದ್ರೆ ಮಂಡ್ಯ.